ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ನೀವು ನಾವು ಊಹಿಸಿದ್ದಕ್ಕಿಂತ ಆಳವಾಗಿದೆ. ಪರಿಣಾಮವಾಗಿ ಆಗಸ್ಟ್ 11ರಂದು ನಡೆದ ನಿರ್ದೇಶಕ ತರುಣ್ ಅವರ ಮದುವೆ ಕಾರ್ಯಕ್ರಮಕ್ಕೆ ದರ್ಶನ್ ಬರೋಕಾಗ್ಲಿಲ್ಲ. ಆರಂಭದಲ್ಲಿ ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ ಅನ್ನುವಂತೆ ವರ್ತನೆ ಮಾಡ್ತಿದ್ದ ಪವಿತ್ರ ಗೌಡ ಈಗ ಬೆಚ್ಚಿ ಬಿದ್ದಿದ್ದಾರೆ. ಜೊತೆಗೆ ಆಗಸ್ಟ್ನಲ್ಲಿ ನಡೆಯುವ ಮದುವೆಯನ್ನ ಮುಂದೂಡೋದು ಬೇಡ, ನಾನು ಅಷ್ಟರಲ್ಲಿ ಹೊರಗೆ ಬರ್ತೀನಿ ಅಂದಿದ್ದ ದರ್ಶನ್ ಅವರ ಮಾತು ಕೂಡ ಈಗ ಸುಳ್ಳಾಗಿದೆ. ಹಾಗಾದ್ರೆ ದರ್ಶನ್ ಅವರು ಜೈಲು ಸೇರಿ 50 ದಿನಗಳಾದ್ರೂ ಅವರಿಗೆ ಬೇಲ್ ಯಾಕೆ ಸಿಗ್ತಿಲ್ಲ? ದರ್ಶನ್ ಯಾಕೆ ತರುಣ್ ಮದುವೆಗೆ ಬರೋಕಾಗ್ಲಿಲ್ಲ? ದರ್ಶನ್ ಬೇಲ್ಗೆ ಸಮಸ್ಯೆಯಾಗಿ ಕಾಡ್ತಿರೋದೇನು? ದರ್ಶನ್ ಯಾವಾಗ ಹೊರಗೆ ಬರಬಹುದು ಎಂಬ ಕುತೂಹಲಕಾರಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ, ಕೇಳಿ. ಸಾಕ್ಷಿ ನಾಶಕ್ಕಾಗಿ ಬಟ್ಟೆ ತೊಳೆದು ಸ್ನಾನ ಮಾಡಿದ್ದ ಆರೋಪಿಗಳು. ಅವತ್ತು ರೇಣುಕಾ ಸ್ವಾಮಿ ಕೊಲೆಯಾದ ದಿನ ಏನೆಲ್ಲ ನಡೆದಿತ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಕೊಲೆಯ ಬಳಿಕ ಏನಾಯ್ತು ಅನ್ನೋದನ್ನ ಒಮ್ಮೆ ನೆನಪಿಸ್ತೀವಿ. ದರ್ಶನ್ ಸೇರಿದಂತೆ ಬಹುತೇಕ ಆರೋಪಿಗಳು ಅವತ್ತು ಧರಿಸಿದ್ದ ಬಟ್ಟೆ, ಚಪ್ಪಲಿ, ತಮ್ಮ ಬಳಿ ಇದ್ದ ಎಲ್ಲಾ ಲೆದರ್ ವಸ್ತುಗಳನ್ನ ಚೆನ್ನಾಗಿ ತೊಳೆದಿದ್ರು. ಜೊತೆಗೆ ತಾವು ಕೂಡ ಸ್ನಾನ ಮಾಡಿ ಇಲ್ಲಿಗೆ ಎಲ್ಲವೂ ಮುಗೀತು ಅಂದ್ಕೊಂಡು ತಮ್ಮ ಪಾಡಿಗೆ ತಾವಿದ್ರು. ಆದ್ರೆ ಆರೋಪಿಗಳ ಅರೆಸ್ಟ್ ಆಗಿ ರಾಜ್ಯದಲ್ಲಿ ಸಂಚಲನ ಮೂಡಿದ ನಂತರ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲರನ್ನೂ ಅವರವರ ಮನೆಗೆ ಕರೆದೊಯ್ದು ಪೊಲೀಸ್ ಅಧಿಕಾರಿಗಳು ಅವರ ಬಟ್ಟೆ ಹಾಗೂ ಅವತ್ತು ಅವರ ಬಳಿ ಇದ್ದ ವಸ್ತುಗಳನ್ನ ಜಪ್ತಿ ಮಾಡಿದ್ರು. ಆ ವಸ್ತುಗಳನ್ನ FSL ಪರೀಕ್ಷೆಗಾಗಿ ಕಳುಹಿಸಲಾಯಿತು. ಪೊಲೀಸರ ಕೈ ಸೇರಿದ 6 FSL ವರದಿಗಳು. ಅವತ್ತು ಕಳುಹಿಸಿದ ವಸ್ತುಗಳಿಗೆ ಸಂಬಂಧಿಸಿದಂತೆ ಈಗ FSL ರಿಪೋರ್ಟ್ ಬಂದಿದೆ. ಸೋಮವಾರ ವರದಿಯನ್ನ ಬೆಂಗಳೂರು ಪೊಲೀಸ್ ಇಮೇಲ್ ಮೂಲಕ ಪಡೆದುಕೊಂಡಿದ್ದಾರೆ. ಯಾವಾಗ ವರದಿ ಕೈ ಸೇರ್ತೋ ಕೂಡಲೇ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ತುರ್ತು ಸಭೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಆ ವರದಿಯಲ್ಲಿ ಅಂಥದ್ದೇನಿದೆ ಅಂತೀರಾ? ವರದಿಯಲ್ಲಿ ಬಯಲಾಯ್ತು ರಕ್ಕಸ ಕೃತ್ಯ. ಹೌದು, ರೇಣುಕಾ ಸ್ವಾಮಿಯನ್ನ ಇವರೇ ಕೊಂದ್ರು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಈ ಕೇಸ್ನಲ್ಲಿ ಸುಮಾರು 17 ಜನ ಆರೋಪಿಗಳಿದ್ದಾರೆ. ಆ 17 ಜನರ ಪೈಕಿ ಯಾರು ಕೊಂದ್ರು, ಯಾರು ಸಪೋರ್ಟ್ ಮಾಡಿದ್ರು, ಯಾರು ನಿಂತು ನೋಡಿದ್ರು ಅನ್ನೋದನ್ನ ಕೋರ್ಟ್ ನಿರ್ಧರಿಸಿ ಹೇಳುತ್ತೆ. ಆದ್ರೆ ಆ ರೇಣುಕಾ ಸ್ವಾಮಿ ಅನ್ನೋ ಮನುಷ್ಯ ಸಾಯೋಕ್ಕೂ ಮುಂಚೆ ಏನೆಲ್ಲ ಅನುಭವಿಸಿದ ಅನ್ನೋದು ಈಗ FSL ವರದಿಯಿಂದ ಬಯಲಾಗಿದೆ. ಬಹಳ ಮುಖ್ಯವಾಗಿ ರೇಣುಕಾ ಸ್ವಾಮಿ ಸಾವಿಗೆ ಕಾರಣ ಏನು ಅನ್ನೋದು ಈ ವರದಿಯಲ್ಲಿದೆ. ಈ ವರದಿಯ ಪ್ರಕಾರ ರೇಣುಕಾ ಸ್ವಾಮಿ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಇದರಿಂದ ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವವಾಗಿದೆ. ಪ್ರಾಣ ಹೋಗೋಕೆ ಇದೇ ಮುಖ್ಯವಾದ ಕಾರಣವಾಗಿದೆ. ಈಗ ಪೊಲೀಸರ ತನಿಖೆಯನ್ನ ಈ ವರದಿಗೆ ಹೋಲಿಸಿದ್ರೆ ರೇಣುಕಾ ಸ್ವಾಮಿಯ ತಲೆಯನ್ನ ಶೆಡ್ ಒಳಗಿದ್ದ ಲಾರಿಗೆ ಗುದ್ಸಿದ್ರು ಅನ್ನೋ ಸಾಲು ಇಲ್ಲಿ ಹೋಲಿಕೆ ಆಗುತ್ತೆ. ಎದೆ ಮೂಳೆ ಮುರಿತ, ವೃಷಣದಲ್ಲಿ ರಕ್ತ ಸೋರಿಕೆ. ಅವತ್ತು ಆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಆರ್ತನಾದ ಈ ಗ್ಯಾಂಗ್ಗೆ ಅದು ಹೇಗೆ ಕೇಳಿಸ್ತಿತ್ತೋ ಏನೋ, ಹಿಡಿದು ಮನಸ್ಸೋ ಇಚ್ಛೆ ತಳಿಸಿದ್ದಾರೆ. ರೇಣುಕಾ ಸ್ವಾಮಿ ಬಲಗಣ್ಣಿಗೆ ಪೆಟ್ಟು ಬಿದ್ದಿದೆ. ಎದೆಯ ಎಲುಬು ಮುರಿದು ಆ ಎಲುಬು ಶ್ವಾಸಕೋಶಕ್ಕೆ ಚುಚ್ಚಿದೆ. ಈಗ ಮತ್ತೆ ಪೊಲೀಸರ ತನಿಖಾ ವರದಿಯತ್ತ ನೋಡೋದಾದ್ರೆ ರೇಣುಕಾ ಸ್ವಾಮಿಯನ್ನ ಕೆಳಗೆ ಹಾಕಿ ಕಾಲಿನಿಂದ ಒದ್ದರು ಅನ್ನೋದನ್ನ ಇಲ್ಲಿ ಗಮನಿಸಬೇಕಿದೆ. ದೈತ್ಯಾಕಾರದ ಈ ವ್ಯಕ್ತಿಗಳು ಗುಬ್ಬಿಗಾತ್ರದ ರೇಣುಕಾ ಸ್ವಾಮಿಯನ್ನ ಬಲವಾಗಿ ಒದ್ದ ಪರಿಣಾಮ ಮೂಳೆ ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿರಬಹುದು. ಇದರಿಂದ ಆ ಮನುಷ್ಯನ ಉಸಿರಾಟ ಕಷ್ಟವಾಗಿದೆ. ಜೊತೆಗೆ ತಲೆಯನ್ನ ಲಾರಿಗೆ ಗುದ್ಸಿದ್ರ ಪರಿಣಾಮ ಮೆದುಳು ಡ್ಯಾಮೇಜ್ ಆಗಿದೆ. ಇಷ್ಟೇ ಅಲ್ಲದೆ ನೆಲಕ್ಕೆ ಬಿದ್ದರೂ ಬಿಡದೆ ಬಾರಿಸಿದ್ದಾರೆ. ಇದರಿಂದಾಗಿ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿದೆ. ಇದೆಲ್ಲದಕ್ಕಿಂತ ಆತಂಕಕಾರಿ ವಿಷಯ ಏನಂದ್ರೆ ಜೀವಂತವಾಗಿದ್ದಾಗಲೇ ಆತನ ವೃಷಣಗಳಿಂದ ರಕ್ತ ಚಿಮ್ಮಿದೆ. ಅಂದ್ರೆ ಯಾರೋ ಆತನನ್ನ ನಿಲ್ಲಿಸಿ ಮರ್ಮಾಂಗಕ್ಕೆ ಬಲವಾಗಿ ಒದ್ದಿದ್ದಾರೆ. ಹೀಗೆ ಒಂದು ಬಾರಿ ಒದ್ದಿರೋದ್ರಿಂದ ಆದ ಗಾಯವಲ್ಲ ಅದು. ಪದೇ ಪದೇ ಮರ್ಮಾಂಗಕ್ಕೆ ಗುರಿ ಮಾಡಿ ಹಿಂಸೆ ನೀಡಲಾಗಿದೆ. ಜೊತೆಗೆ ಮೊಣಕಾಲು ಮುರಿದು ಹಾಕಲಾಗಿದೆ. ಈ ಹಿಂಸೆಯ ಪರಿಣಾಮವಾಗಿ ರೇಣುಕಾ ಸ್ವಾಮಿಯ ವೃಷಣದಲ್ಲಿ ರಕ್ತಸ್ರಾವವಾಗಿದೆ. ನಿಮಗೆಲ್ಲ ಇಲ್ಲಿ ಒಂದು ವಿಷಯ ಹೇಳ್ತೀವಿ, ಕೇಳಿ. ಒಂದು ದೇಹಕ್ಕೆ ಇಷ್ಟೆಲ್ಲಾ ಡ್ಯಾಮೇಜ್ ಆದ ನಂತರ ಆ ವ್ಯಕ್ತಿ ಒಂದು ವೇಳೆ ಬದುಕಿದ್ರೂ ಆತ ಸಹಜವಾಗಿರೋದು ಅಸಾಧ್ಯದ ಮಾತಾಗಿತ್ತು. ಇದೆಲ್ಲದರ ಜೊತೆಗೆ ಮತ್ತೊಂದು ಬಲವಾದ ಸಾಕ್ಷಿ ಪೊಲೀಸರಿಗೆ ಸಿಕ್ಕಿದೆ. ಆಗ್ಲೇ ಹೇಳುವಾಗ ಬಟ್ಟೆ ತೊಳೆದು ರಕ್ತದ ಕಲಿಯನ್ನ ಹೋಗಲಾಡಿಸಿದ್ರು ಅಂತ ಹೇಳಿದ್ವಿ. ಜೊತೆಗೆ ಅದೇ ಬಟ್ಟೆಯನ್ನ ಮತ್ತೆ ಪೊಲೀಸರು ವಶಪಡಿಸಿಕೊಂಡ್ರು ಅಂತಾನೂ ಹೇಳಿದ್ವಿ. ಈಗ ದರ್ಶನ್ ಅವರು ಸೇರಿದಂತೆ 6 ಆರೋಪಿಗಳ ಬಟ್ಟೆಯಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳಿವೆ ಅನ್ನೋದು ಈ ವರದಿಯಿಂದ ದೃಢಪಟ್ಟಿದೆ. ಹಾಗಾದ್ರೆ ತೊಳೆದ ನಂತರವೂ ಕಲೆಗಳು ಹೇಗೆ ಸಿಕ್ತು ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಅವತ್ತು ತೊಳೆದ ಬಟ್ಟೆಗಳನ್ನ ತಜ್ಞರು ಲುಮಿನಲ್ ಪರೀಕ್ಷೆಗೆ ಒಳಪಡಿಸಿದ್ರು.
ಲುಮಿನಲ್ ಅನ್ನೋದು ಒಂದು ಕೆಮಿಕಲ್. ಯಾವುದೇ ಬಟ್ಟೆಯ ಮೇಲೆ ರಕ್ತ ಬಿದ್ದು ನಂತರ ಅದನ್ನ ವಾಶ್ ಮಾಡಿದ್ರೆ ರಕ್ತ ಹೋಗಬಹುದೇ ಹೊರತು ಅದರ ಹಿಮೋಗ್ಲೋಬಿನ್ ಅಂಶ ಹೋಗಿರೋದಿಲ್ಲ. ಪೊಲೀಸರು ವಶಪಡಿಸಿಕೊಂಡ ಬಟ್ಟೆಯ ಮೇಲೆ ಲುಮಿನಲ್ ಕೆಮಿಕಲ್ನ ಬಳಸಲಾಗುತ್ತೆ. ಆಗ ರಕ್ತದ ಹಿಮೋಗ್ಲೋಬಿನ್ ರಿಯಾಕ್ಟ್ ಮಾಡುತ್ತೆ. ಆ ರಿಯಾಕ್ಷನ್ ಇಂದಾಗಿ ಹಸಿರು ಹಾಗೂ ನೀಲಿ ಬಣ್ಣದ ಲಿಕ್ವಿಡ್ ಒಂದು ಉತ್ಪಾದನೆಯಾಗುತ್ತೆ. ಈ ಲಿಕ್ವಿಡ್ ಅನ್ನ ಸಂಗ್ರಹಿಸಿ DNA ಪರೀಕ್ಷೆಯನ್ನ ಮಾಡಲಾಗುತ್ತೆ. ಆಗ ಬಂದ DNA ರೇಣುಕಾಸ್ವಾಮಿಯ DNAಗೆ ಮ್ಯಾಚ್ ಆಗಿದೆ. ಇಲ್ಲಿ ಮುಖ್ಯವಾದ ಮತ್ತೊಂದು ವಿಚಾರ ಅಂದ್ರೆ ಅವತ್ತು ದರ್ಶನ್ ಅವರು ಧರಿಸಿದ ಪ್ಯಾಂಟ್ ಮೇಲೆ ಕೂಡ ಲುಮಿನಲ್ ಪರೀಕ್ಷೆಯನ್ನ ನಡೆಸಿದ್ದು ಅದರಲ್ಲಿ ರೇಣುಕಾಸ್ವಾಮಿಯ ರಕ್ತ ಇರೋದು ದೃಢಪಟ್ಟಿದೆಯಂತೆ. ಅಲ್ಲಿಗೆ ಈ ವರದಿ ಪ್ರಕರಣದ ಪ್ರಮುಖ ಸಾಕ್ಷಿಗಳಲ್ಲೊಂದು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಹೀಗಿರುವಾಗಲೇ ಪ್ರಕರಣದಲ್ಲಿ ಇದರಂತೆಯೇ 15 ಪ್ರಮುಖ ಸಾಕ್ಷಿಗಳಿವೆ. ಜೊತೆಗೆ 200ಕ್ಕೂ ಹೆಚ್ಚು ಪೂರಕ ಸಾಕ್ಷಿಗಳನ್ನ ಪೊಲೀಸರು ಒದಗಿಸಿದ್ದಾರೆ. ಇನ್ನು 30% ವರದಿಗಳು ಕೇಂದ್ರ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಬರಬೇಕಿದೆ. ತನಿಖೆ ಹೀಗೆ ನಡೆಯುತ್ತಿರುವಾಗ ಪ್ರಕರಣದ ಪ್ರಮುಖ ಆರೋಪಿಗಳಿಗೆ ಜಾಮೀನು ನೀಡಿದ್ರೆ ಅಲ್ಲಿ ಸಾಕ್ಷಿಗಳನ್ನ ತಿರುಚುವ ಪ್ರಯತ್ನ ನಡೀಬಹುದು ಅನ್ನೋದು ಸರ್ಕಾರಿ ವಕೀಲರ ಅಭಿಪ್ರಾಯ. ಜೊತೆಗೆ ಈಗಾಗಲೇ ಕೊಲೆ ನಡೆದ ಮಾರನೇ ದಿನ ಸಾಕಷ್ಟು ಸಾಕ್ಷಿಯ ನಾಶದ ಪ್ರಯತ್ನಗಳು ನಡೆದಿದೆ ಅನ್ನೋದಕ್ಕೆ ಪೊಲೀಸರು ಪುರಾವೆಗಳನ್ನ ಒದಗಿಸಿದ್ದಾರೆ. ಜೊತೆಗೆ ಪ್ರಭಾವಿ ವ್ಯಕ್ತಿಗಳ ಪ್ರಭಾವ ಕೂಡ ಕೆಲಸ ಮಾಡಿದೆ ಅನ್ನೋದನ್ನ ಕೋರ್ಟ್ ಮುಂದಿಟ್ಟಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ದರ್ಶನ್ ಸೇರಿದಂತೆ ಯಾವ ಪ್ರಮುಖ ಆರೋಪಿಗೂ ಈಗಲೇ ಜಾಮೀನು ಸಿಗುವುದು ಅಸಾಧ್ಯದ ಮಾತಾಗಿದೆ. ಇದರಿಂದಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ದರ್ಶನ್ ತರುಣ್ ಅವರ ಮದುವೆಗೆ ಬರಲು ಆಗ್ಲಿಲ್ಲ. ಹಾಗಾದ್ರೆ ದರ್ಶನ್ ಅವರಿಗೆ ಬೇಲ್ ಸಿಗೋದೇ ಇಲ್ವಾ ಅಂದ್ರೆ ಅದನ್ನ ಈಗಲೇ ಹೇಳೋಕೆ ಆಗಲ್ಲ. ಒಂದು ವೇಳೆ ದರ್ಶನ್ ಅವರಲ್ಲದೆ ಆ ತಂಡದ ಬೇರೆ ಸದಸ್ಯರೇ ಹತ್ಯೆ ಮಾಡಿದ್ರೆ ಅದು ಕೋರ್ಟ್ ಗಮನಕ್ಕೆ ಬಂದ್ರೆ ದರ್ಶನ್ ಅವರ ಪಾತ್ರ ಈ ಕೊಲೆಯಲ್ಲಿ ಎಷ್ಟಿದೆ ಅನ್ನೋದನ್ನ ನೋಡಿ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಬಹುದು. ಆದ್ರೆ ಅದೆಲ್ಲ ಆಗಬೇಕಾದ್ರೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸೋಕೆ ಇನ್ನೂ 4-5 ವಾರಗಳು ಬೇಕು. ಯಾಕಂದ್ರೆ ಅದು ನೂರಾರು ಸಾಕ್ಷಿಗಳಿರುವ ಸಾವಿರಾರು ಪುಟದ ಚಾರ್ಜ್ ಶೀಟ್ ಆಗಿರುತ್ತೆ. ಎಲ್ಲಾ ವರದಿಗಳು ಬಂದ ನಂತರ ಪೊಲೀಸರು ತಾವು ಮಾಡಿದ ತನಿಖೆ, FSL ವರದಿಗಳು, ಆರೋಪಿಗಳು ನೀಡಿದ ಹೇಳಿಕೆಗಳು, ಸಾಕ್ಷಿಗಳ ವಿಚಾರಣೆಯ ಸಾರಾಂಶ ಇದೆಲ್ಲದನ್ನೂ ಸೇರಿಸಿ ಚಾರ್ಜ್ ಶೀಟ್ ನಲ್ಲಿ ಯಾರ್ಯಾರ ಪಾತ್ರ ಏನೇನಿತ್ತು ಅನ್ನೋದನ್ನ ನ್ಯಾಯಾಲಯಕ್ಕೆ ತಿಳಿಸ್ತಾರೆ. ನಂತರ ಇದರಲ್ಲಿರುವ ಅಂಶಗಳು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ನ್ಯಾಯಾಲಯ ನಿರ್ಧರಿಸುತ್ತೆ. ಈ ಎಲ್ಲ ಪ್ರಕ್ರಿಯೆಗೆ ಇನ್ನೂ ತಿಂಗಳುಗಟ್ಟಲೆ ಸಮಯ ಹಿಡಿಯುತ್ತೆ. ಅಲ್ಲಿವರೆಗೂ ದರ್ಶನ್ ಹೊರಗೆ ಬರೋದು ಅನುಮಾನ ಅಂತಿದ್ದಾರೆ ಕಾನೂನು ತಜ್ಞರು.